Welcome to Bachelor of Education tutorial. Today we learn about skill of explanation, the second skill of teaching skill. In the classroom setting, ಅಂದರೆ ಇಲ್ಲಿ ಕ್ಲಾಸ್ ರೂಮಲ್ಲಿ ಕೂತ್ಕೊಂಡಿರುವಾಗ ಸಮ್ಟೈಮ್ಸ್ ಅಂದರೆ ಯಾವಾಗಾದರೂ ದ ಪ್ಯೂಪಿಲ್ ನೀಡ್ಸ್ ಮೋರ್ ಹೆಲ್ಪ್ ದೆನ್ ಟೀಚರ್. ಅಂದರೆ ವಿದ್ಯಾರ್ಥಿಗಳಿಗೆ ಟೀಚರ್ಸ್ನ ಅವಶ್ಯಕತೆ ಬೇಕಾಗಿದೆ. ರೆಂಡರ್ಸ್ ಅಂದರೆ ನಿರೂಪಕರು ಅಂದರೆ ಟೀಚರ್ಸ್ ಅಂತ. ಇನ್ ಆರ್ಡರ್ ಟು ಅಂಡರ್ಸ್ಟ್ಯಾಂಡ್ ಎ ಫ್ಯಾಕ್ಟ್ಸ್ ಆರ್ ಕಾನ್ಸೆಪ್ಟ್ ಆರ್ ಜನರಲೈಸೇಷನ್, ಯಾವುದೇ ಆದಂತಹ ವಿಷಯವನ್ನು ಅರ್ಥ ಮಾಡ್ಕೊಳ್ಳೋಕ್ಕೆ ಗುರುಗಳು ಅವಶ್ಯಕವಾಗಿರ್ತಾರೆ ಅಂತ. ಎ ಟೀಚರ್ ಆರ್ಗನೈಸಸ್ ಎ ನಂಬರ್ ಆಫ್ ಲರ್ನಿಂಗ್ ಎಕ್ಸ್ಪೀರಿಯನ್ಸಸ್ ಇನ್ ದ ಕ್ಲಾಸ್ ರೂಮ್ ಟುವರ್ಡ್ಸ್ ದಿಸ್ ಎಂಡ್. He was a number of interrelated statements related to the facts, etc. in order to develop understanding among the pupils. ಅಂದರೆ ಟೀಚರು ಹುಡುಗರಿಗೆ ಅಂಡರ್ಸ್ಟ್ಯಾಂಡಿಂಗ್ ಮಾಡೋಕ್ಕೆ ಅವರು ಸ್ಟೇಟ್ಮೆಂಟ್ಸ್ಗಳನ್ನು ತಯಾರಿಸ್ಕೊಳ್ತಾರೆ. ಆದರೆ ಅವ್ರಿಗೆ ವಿದ್ಯಾರ್ಥಿಗಳಿಗೆ ಅರ್ಥ ಆಗೋ ಥರ ಪಾಠ ಮಾಡ್ತಾರೆ. ದ ಸೆಟ್ ಆಫ್ ಇಂಟರ್ರಿಲೇಟೆಡ್ ಸ್ಟೇಟ್ಮೆಂಟ್ಸ್ ದಟ್ ದ ಟೀಚರ್ ಮೇಡ್ ಈಸ್ known as explanation. ಟೀಚರ್ಸ್ ಸ್ಟೇಟ್ಮೆಂಟ್ಸ್ನೆಲ್ಲ ಕಲೆಕ್ಟ್ ಮಾಡಿಕೊಂಡು ಪಾಠ ಮಾಡೋದನ್ನೇ ಏನಂತ ಕರೀತಾರೆ, ಎಕ್ಸ್ಪ್ಲನೇಷನ್ ಅಂತ ಕರೀತವೆ. ನಾವು ಎಕ್ಸ್ಪ್ಲನೇಷನ್ ಅಂದರೆ ಏನು ಅಂದರೆ, ಎಕ್ಸ್ಪ್ಲನೇಷನ್ ಈಸ್ ದ ಯೂಸ್ ಆಫ್ ಇಂಟರ್ರಿಲೇಟೆಡ್ ಫ್ಯಾಕ್ಟ್ಸ್ ಕಾನ್ಸೆಪ್ಟ್ಸ್ ವಿತ್ ಎ ವ್ಯೂ ಟು ಡೆವಲಪ್ ಅಂಡರ್ಸ್ಟ್ಯಾಂಡಿಂಗ್ ಅಮಾಂಗ್ ದ ಪೀಪಲ್ಸ್ ಟುವರ್ಡ್ಸ್ ದ ಕಾಂಟೆಂಟ್ ಅಂಡರ್ ಸ್ಟಡಿ. ಅಂದರೆ ವಿದ್ಯಾರ್ಥಿಗಳಿಗೆ ಪಾಠ ಅರ್ಥ ಆಗೋ ಥರ ಮಾಡುವುದನ್ನೇ ನಾವು ಎಕ್ಸ್ಪ್ಲನೇಷನ್ ಅಂತ ಕರಿತೀವಿ. ಒಂದು ಉದಾಹರಣೆ, ಹೌ ಐಸ್ ಈಸ್ ಮ್ಯಾನುಫ್ಯಾಕ್ಚರ್ಡ್ ಅಂದರೆ ಐಸ್ ಹೇಗೆ ತಯಾರಿಸ್ತಾರೆ ಅಂತ ಪ್ರಶ್ನೆ ಕೇಳ್ತಾ ಇದ್ದಾರೆ. ದ ಆನ್ಸರ್ ಉತ್ತರ ಏನಿರುತ್ತಪ್ಪ ಅಂದರೆ, ವಿಚ್ ಗಿವ್ಸ್ ಡಿಫ್ರೆಂಟ್ ಸ್ಟೆಪ್ ಆ್ಯಂಡ್ ದೇರ್ ಮ್ಯೂಚುವಲ್ ರಿಲೇಷನ್ಶಿಪ್ ಈಸ್ ದ ಎಕ್ಸ್ಪ್ಲನೇಷನ್. ಅಂದರೆ ಅವರು ಎಕ್ಸ್ಪ್ಲನೇಷನ್ನ ಮಾಡ್ತಾರೆ. ಐಸ್ ಯಾವ ಥರ ರಚನೆ ಆಗುತ್ತೆ, ಯಾವ ಥರ ಆಗುತ್ತೆ ಅಂತ ಹೇಳ್ತಾರೆ. ಟೀಚರ್ ವೆಲ್ ಗಿವಿಂಗ್ ಎಕ್ಸ್ಪ್ಲನೇಷನ್ ಟು ಪ್ಯೂಪಿಲ್ಸ್ ದ ಎಕ್ಸ್ಪ್ಲೇನರ್ ಶುಡ್ ಕೀಪ್ ಇನ್ ಮೈಂಡ್ ದ ಏಜ್ ಲೆವೆಲ್. ಯಾರು ಪಾಠ ಮಾಡ್ತಾರೆ ಅಂದರೆ, ಯಾರು ಟೀಚರ್ಸ್ ಪಾಠ ಮಾಡ್ತಾರೋ ಅವರು ಸ್ಟೂಡೆಂಟ್ಸ್ ಏಜ್ ಲೆವೆಲ್ನ ತಿಳ್ಕೊಂಡಿರಬೇಕು. ಆದರೆ ಈಗ 6th ಸ್ಟ್ಯಾಂಡರ್ಡ್ ಅವ್ರಿಗೆ ಹೋಗಿ ಹೇಳಿದ್ರೆ ಅರ್ಥ ಆಗುತ್ತಾ? ಮೇ ಬಿ ಅರ್ಥ ಆಗಲ್ಲ. SLC ಅವ್ರಿಗೆ ಹೇಳಿದ್ರೆ ಅರ್ಥ ಆಗುತ್ತದೆ. ಆ ಥರ ಟೀಚರ್ ವೆಲ್ ಗಿವಿಂಗ್ ಎಕ್ಸ್ಪ್ಲನೇಷನ್ ಟು ಪ್ಯೂಪಿಲ್ಸ್ ದ ಎಕ್ಸ್ಪ್ಲೇನರ್ ಮೀನ್ಸ್ ಟೀಚರ್ ಶುಡ್ ಕೀಪ್ ಇನ್ ಮೈಂಡ್ ಅಂದರೆ ಅವ್ರು ಯೋಚನೆ ಮಾಡಬೇಕು, ಅವರ ಏಜ್ ಲೆವೆಲ್ ನೋಡಿಕೊಂಡು ನಾವು ಪಾಠ ಮಾಡಬೇಕಾಗುತ್ತೆ. ದೇರ್ ಪ್ರೀವಿಯಸ್ ನಾಲೆಡ್ಜ್ ಅಂದರೆ ಅವರ ಪುನರ್ಬಲನ, ಅಂದರೆ ಅವ್ರಿಗೆ ಹಿಂದಿಗೆ ಗೊತ್ತಿರುವಂತಹ ಉತ್ತರಗಳು ಗೊತ್ತಿದೆಯಾ, ಇಲ್ಲಾಂದರೆ ಹಿಂದಿನ ಇರುವಂತಹ ಜ್ಞಾಪಕ ಶಕ್ತಿ ಅಥವಾ ಪ್ರಶ್ನೆಗಳು ಜ್ಞಾಪಕ ಇದೆಯಾ ಇಲ್ಲ ಅಂತ, ಎಕ್ಸ್ಪೀರಿಯನ್ಸಸ್ ಇದೆಯಾ ಇಲ್ಲ, ದೇರ್ ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ ಅಂದರೆ ಅವರ ಫ್ಯಾಮಿಲಿ ಯಾವ ಥರ ಇರಬಹುದು, ಕೆಲವರು ರಿಚ್ ಆಗಿರ್ಬೋದು, ಕೆಲವರು ಪೂರ್ ಆಗಿರ್ಬೋದು, ಅದನ್ನು ನೋಡಿಕೊಂಡು ಸಹ ನಾವು ಪಾಠ ಮಾಡಬೇಕಾಗುತ್ತೆ. ಜಿಯೋಗ್ರಫಿಕಲ್ ಸಿಚುವೇಶನ್ಸ್ ಅಂದರೆ ಅವ್ನ ಮನೆಯಲ್ಲಿ ಯಾವ್ಯಾವ ಪ್ರಾಬ್ಲಮ್ ಇದೆಯೋ ನಾವು ಹೇಳೋಕ್ಕಾಗಲ್ವಲ್ಲ. ಸಿನ್ಸ್ ಆಲ್ ದೀಸ್ ಫ್ಯಾಕ್ಟರ್ಸ್ ಸಿಗ್ನಿಫಿಕಲ್ ಇನ್ಫ್ಲೂಯೆನ್ಸ್ ದ ಎಫೆಕ್ಟಿವ್ನೆಸ್ ಆಫ್ ಎಕ್ಸ್ಪ್ಲನೇಷನ್, ಇವನ್ನೆಲ್ಲ ನಾವು ತಿಳ್ಕೊಂಡು ಪಾಠ ಮಾಡಬೇಕಾಗುತ್ತೆ. ಸ್ಕಿಲ್ ಆಫ್ ಎಕ್ಸ್ಪ್ಲನೇಷನ್ ಫಾರ್ ಆಸ್ ಗೆಟ್ ಫಾಲೋಯಿಂಗ್ ಟೀಚರ್ ಬಿಹೇವಿಯರ್ಸ್ ಅಂದರೆ ನಾವು ಸ್ಟೂಡೆಂಟ್ಸ್ ಮುಂದೆ ಟೀಚರ್ ಯಾವ ಥರ ಬಿಹೇವಿಯರ್ ಮಾಡಬೇಕು ಅಂತ, ಅದನ್ನು ನಾವು ಡಿವೈಡೆಡ್ ಇಂಟು ಡಿಸೈರಬಲ್ ಆ್ಯಂಡ್ ಅನ್ಡಿಸೈರಬಲ್ ಬಿಹೇವಿಯರ್. ಡಿಸೈರಬಲ್ ಬಿಹೇವಿಯರ್ಸ್ ಅಂದರೆ ನಾವು ಯಾವ ಥರ ಪಾಠ ಮಾಡಬೇಕು, ಅನ್ಡಿಸೈರಬಲ್ ಬಿಹೇವಿಯರ್ಸ್ ಅಂದರೆ ನಾವು ಯಾವ ಥರ ಪಾಠ ಮಾಡಬಾರ್ದು ಅಂತ. ಇದರಲ್ಲಿ ಡಿಸೈರಬಲ್ ಟೀಚರ್ಸ್ ಅಂದರೆ ಶಿಕ್ಷಕರು ಯಾವ ರೀತಿ ಪಾಠ ಮಾಡಬೇಕು, ಯಾವ ರೀತಿ ಎಕ್ಸ್ಪ್ಲನೇಷನ್ ಮಾಡಬೇಕು ಅಂದರೆ, ಯೂಸ್ ಆಫ್ ಇಂಟ್ರೊಡ್ಯೂಸಿಂಗ್ ಸ್ಟೇಟ್ಮೆಂಟ್ಸ್ ಅಂದರೆ ಅವರು ಬೇಕಂತಹ ಇಂಟ್ರೊಡ್ಯೂಸಿಂಗ್ ಸ್ಟೇಟ್ಮೆಂಟ್ಸ್ನ ಪ್ರಯೋಗಿಸಬೇಕು. ಸೆಕೆಂಡ್, ಯೂಸ್ ಆಫ್ ಕನ್ಕ್ಲೂಡಿಂಗ್ ಸ್ಟೇಟ್ಮೆಂಟ್ಸ್, ಆವಾಗ ಕನ್ಕ್ಲೂಡಿಂಗ್ ಸ್ಟೇಟ್ಮೆಂಟ್ಸ್ ಹೇಳಬೇಕು. ಯಾಕಂದರೆ ಅವ್ರಿಗೆ ಗೊತ್ತಾಗಬೇಕು ನೆಕ್ಸ್ಟ್ ಕ್ಲಾಸಲ್ಲಿ ಯಾವ ಪಾಠ ಮಾಡಬಹುದು ಅಂತ. ಯೂಸ್ ಆಫ್ ವಿಜುವಲ್ ಟೆಕ್ನಿಕ್, ಯೂಸ್ ಆಫ್ ಎಕ್ಸ್ಪ್ಲನೇಷನ್ ಲಿಂಕ್ಸ್, ಟೆಕ್ನಿಕಲ್ ವರ್ಡ್ಸ್ ಅಂದರೆ ಕೆಲವೊಂದು ಟೆಕ್ನಿಕಲ್ ವರ್ಡ್ಸ್ನ ಹೇಳಬೇಕು. ಇಂಟ್ರೆಸ್ಟಿಂಗ್ ಟು ದ ಪೀಪಲ್ಸ್, ಪಾಠ ಮಾಡ್ತಾಯಿದ್ರೆ ಅವ್ರಿಗೆ ಇಂಟ್ರೆಸ್ಟ್ ಆಗಿರಬೇಕು, ಬೋರ್ ಆಗಬಾರ್ದು, ಆ ಥರ ಪಾಠ ಮಾಡಬೇಕು. ಕವರಿಂಗ್ ಎಸೆನ್ಷಿಯಲ್ ಪಾಯಿಂಟ್ಸ್, ಯಾವ್ಯಾವ ಇಂಪಾರ್ಟೆಂಟ್ ಪಾಯಿಂಟ್ಸ್ ಬೇಕೋ ಅವನ್ನೆಲ್ಲ ಕವರ್ ಮಾಡಬೇಕು, ಎಲ್ಲ ಪಾಠ ಮಾಡಬೇಕು.
ಕ್ವಶನ್ಸ್ ಟು ಟೆಸ್ಟ್ ಪ್ಯೂಪಿಲ್ಸ್ ಅಂಡರ್ಸ್ಟ್ಯಾಂಡಿಂಗ್. ಅಂದರೆ ಪ್ಯೂಪಿಲ್ಸ್ಗೆ ಅರ್ಥ ಆಗೋ ಥರ ಕ್ವಶನ್ಸ್ ಕೇಳಬೇಕು, ಟೀಚರ್ಗೆ ಅರ್ಥ ಆಗೋ ಥರ ಕೇಳಬಾರ್ದು. ಅಂದರೆ ನಾವು ಸ್ಟೂಡೆಂಟ್ಸ್ಗೆ ಅರ್ಥ ಆಗಬೇಕು ನಾವು ಕೇಳೋ ಕ್ವಶನ್ನು. ಅನ್ಡಿಸರಬಲ್ ಟೀಚರ್ ಬಿಹೇವಿಯರ್ ಅಂದರೆ ಟೀಚರ್ ಯಾವ ರೀತಿ ಇರಬಾರದು ಅಂತ. ಇರ್ರಿವೆಲೆಂಟ್ ಸ್ಟೇಟ್ಮೆಂಟ್ಸ್, ಏನೇನು ಬೈದು ಬಿಡೋದು ಆ ಥರ ಮಾಡಬಾರ್ದು. ಲ್ಯಾಕ್ ಆಫ್ ಕಂಟಿನ್ಯೂಟಿ ಇರಲ್ಲ. ಕಂಟಿನ್ಯೂಟಿ ಅಂದರೆ ಇವಾಗ ಫಸ್ಟ್ ಯೂನಿಟ್ ಮಾಡ್ತಾ ಇರ್ತಾರೆ, ಸಡನ್ನಾಗಿ ಸೆಕೆಂಡ್ ಯೂನಿಟ್ಗೆ ಹೋಗ್ಬಿಡ್ತಾರೆ, ಮಿಕ್ಕಿದ್ದು ಅಂದರೆ ಆ ಥರ ಮಾಡಬಾರ್ದು ಅಂತ. ಲ್ಯಾಕ್ ಆಫ್ ಫ್ಲೂಯೆನ್ಸಿ ಅಂದರೆ ಪಾಠ ಮಾಡುವಾಗ ಫ್ಲೂಯೆನ್ಸಿ ಥರ ಮಾತಾಡಬೇಕು, ಆಯಿತಾ. ವಾರ್ಗ್ಯೂ ವರ್ಡ್ ಸರ್ಪ್ರೈಸಸ್ ಅಂದರೆ ವಾರ್ಗ್ಯೂ ಮಾಡಬಾರ್ದು, ಸ್ಟೂಡೆಂಟ್ಸ್ ಜೊತೆಗೆ ಬೈಬಾರ್ದು, ವಾರ್ಗ್ಯೂ ಮಾಡಬಾರ್ದು. ಇದರಲ್ಲಿ ಮೊದಲನೇದು ಡಿಸರಬಲ್ ಟೀಚರ್ ಬಿಹೇವಿಯರಲ್ಲಿ ಮೊದಲಲ್ಲಿ ಯೂಸ್ ಆಫ್ ಇಂಟ್ರೊಡ್ಯೂಸಿಂಗ್ ಸ್ಟೇಟ್ಮೆಂಟ್ಸ್. ಇಂಟ್ರೊಡ್ಯೂಸಿಂಗ್ ಸ್ಟೇಟ್ಮೆಂಟ್ಸ್ ಯಾವ್ಯಾವ ಇರುತ್ತೆ ಅಂದರೆ, ದೀಸ್ ಸ್ಟೇಟ್ಮೆಂಟ್ಸ್ ಆರ್ ಟು ಮೇಕ್ ದ ಲಿಸ್ನರ್ ಅಲರ್ಟ್ ಆಗಿರೋ ಥರ ನಾವು ಪಾಠ ಮಾಡಬೇಕು, ಆಯಿತಾ. ದ ಪರ್ಪಸ್ ಆಫ್ ದೀಸ್ ಸ್ಟೇಟ್ಮೆಂಟ್ಸ್ ಟು ಕ್ರಿಯೇಟ್ ಮೆಂಟಲ್ ರೆಡಿನೆಸ್ ಇನ್ ದ ಕ್ಲಾಸ್ ಆ್ಯಂಡ್ ಗಿವ್ ಕ್ಲೂ ಫಾರ್ ದ ಎಕ್ಸ್ಪ್ಲನೇಷನ್. ನಾವು ಪಾಠ ಮಾಡುವಾಗ ಅವ್ರಿಗೆ ಕ್ಲೂ ಕೊಡೋ ಥರ ಇರಬೇಕು. ಫಾರ್ ಎಕ್ಸಾಂಪಲ್, ವಿ ಶಾಲ್ ಸ್ಟಡಿ ಟುಡೇ ಅಬೌಟ್ ದ ಫ್ಲೋ ಆಫ್ ಈಟಿಂಗ್ ಸಾಲಿಡ್ಸ್. ಅಂದರೆ ಈಗಿನ ತರಗತಿಯಲ್ಲಿ ನಾವು ಯಾವ ಪಾಠ ಮಾಡಬೇಕು ಅಂತ ವಿದ್ಯಾರ್ಥಿಗಳಿಗೆ ಹೇಳಬೇಕು, ಯಾಕಂದರೆ ಅವ್ರಿಗೆ ಕ್ಯೂರಿಯಾಸಿಟಿ ಬರುತ್ತೆ. ಯೂಸ್ ಆಫ್ ಕನ್ಕ್ಲೂಡಿಂಗ್ ಸ್ಟೇಟ್ಮೆಂಟ್ಸ್ ಅಂದರೆ ಏನಿರುತ್ತೆ ಅಂತ. ಸಮ್ ಸ್ಟೇಟ್ಮೆಂಟ್ಸ್ ಆರ್ ಮೇಡ್ ಟುವರ್ಡ್ಸ್ ದ ಎಂಡ್ ಟು ಸಮ್ಮರೈಸ್ ಆರ್ ಕನ್ಕ್ಲೂಡ್. ಅಂದರೆ ನಾವು ಮಾಡಿರೋ ಪಾಠವನ್ನೆಲ್ಲ ಸಮ್ಮರೈಸ್ ಮಾಡ್ತಾರೆ, ಅಂದರೆ ಅಷ್ಟು ದೊಡ್ಡ ಚಾಪ್ಟರ್ನ ಸಿಂಪಲ್ಲಾಗಿ ಹೇಳೋದು ಅಂತ. ದ ಎಕ್ಸ್ಪ್ಲನೇಷನ್, ದ ಪರ್ಪಸ್ ಆಫ್ ದೀಸ್ ಸ್ಟೇಟ್ಮೆಂಟ್ಸ್ ಈಸ್ ಟು ಗಿವ್ ದ ಪ್ಯೂಪಿಲ್ ಅಂದರೆ ಅವರಿಗೆ ಪ್ಯೂಪಿಲ್ಸನ್ನು ವಿದ್ಯಾರ್ಥಿಗಳಿಗೆ ಹೇಳಬೇಕಾಗುತ್ತೆ. ಆ್ಯಂಡ್ ಕಾನ್ಸೋಲಿಡೇಟ್ ಪಿಕ್ಚರ್ ಆಫ್ ವಾಟ್ ಹ್ಯಾಸ್ ಬೀನ್ ಎಕ್ಸ್ಪ್ಲೇನ್ ಫಾರ್ ರೆಡಿ ರೆಫರೆನ್ಸ್. ಅಂದರೆ ನಾಳೆ ಪಾಠ ಮಾಡೋದಕ್ಕೆ ನಾವು ಇವಾಗ ಅವ್ರಿಗೆ ಹೇಳಬೇಕು, ಇಂಥ ಚಾಪ್ಟರ್ ನಾಳೆ ಹೇಳ್ತೀನಿ ಅಂತ. ಎಕ್ಸಾಂಪಲ್, ದಿಸ್ ಈಸ್ ದ ಪ್ರೋಸೆಸ್ ಆಫ್ ಫ್ಲೋ ಆಫ್ ಹೀಟ್ ಇನ್ ಸಾಲಿಡ್. ಅಂದರೆ ಎಲ್ಲ ಹೇಳ್ಬಿಟ್ಟು ನಾವು ಇವತ್ತಿನ ತರಗತಿಯಲ್ಲಿ ಈ ವಿಷಯವನ್ನು ಕಲ್ತಿದ್ದೀರಿ ಅಂತ ಹೇಳಬೇಕು. ನೆಕ್ಸ್ಟ್, ಯೂಸ್ ಆಫ್ ವಿಜುವಲ್ ಟೆಕ್ನಿಕ್ಸ್ ಅಂದರೆ ನೋಡುವಂತಹದ್ದು ಯಾವುವು. ದ ಯೂಸ್ ಆಫ್ ಬ್ಲಾಕ್ ಬೋರ್ಡ್ಸ್ ನೋಡ್ತೀವಿ, ಚಾರ್ಟ್ಸ್ ನೋಡ್ತೀವಿ, ಆ್ಯಂಡ್ ಅದರ್ ವಿಜುವಲ್ ಮೆಟೀರಿಯಲ್ಸ್ ಆರ್ ಹೆಲ್ಪ್ಫುಲ್ ಟು ಮೇಕಿಂಗ್ ಎಕ್ಸ್ಪ್ಲನೇಷನ್ ಮಾಡುವಾಗ ಶಿಕ್ಷಕರಾದಂಥವರು ಏನು ಮಾಡಬೇಕು, ಬ್ಲಾಕ್ ಬೋರ್ಡಲ್ಲಿ ಬರಿತಾ ಇರಬೇಕು, ಕಪ್ಪು ಹಲಿಗೆಯಲ್ಲಿ ಬರಿತಾ ಇರಬೇಕು, ಚಾರ್ಟ್ಸ್ ತೋರಿಸ್ಬೇಕು, ಇಮೇಜಸ್ ತೋರಿಸ್ಬೇಕು, ಆ್ಯಂಡ್ ಅದರ್ ಟೀಚಿಂಗ್ ಏಡ್ಸ್ ತೋರಿಸ್ಬೇಕು. ಒನ್ ಪಿಕ್ಚರ್ ಈಸ್ ವರ್ತ್ ಥೌಸಂಡ್ಸ್ ಆಫ್ ವರ್ಡ್ಸ್. ಒಂದು ಪಿಕ್ಚರ್ ತೋರಿಸಿದ್ರೆ 1000 ಪದಗಳಿಗೆ ಸಮ ಅಂತ ಹೇಳ್ತಾರೆ. ಯೂಸ್ ಆಫ್ ಎಕ್ಸ್ಪ್ಲೇನಿಂಗ್ ಲಿಂಕ್ಸ್ ಏನೇನಿರುತ್ತೆ. These are certain links are placed which connect the statement to purpose of these links to tell the listener that explanation is in progress. ಅದು ಪ್ರೋಗ್ರೆಸ್ ಆಗಿ ಇರುತ್ತೆ ಅಂತ. The teacher should use appropriate links to make his explanation is in progress. ಅಂದರೆ ಲಿಂಕ್ಸ್ ಕೊಡಬೇಕು. ಲಿಂಕ್ಸ್ ಕೊಟ್ಟಾಗ ಅದು ಯಾವ ಲಿಂಕ್ಸ್ ಅಂತ ನಿಮ್ಗೆ ಅರ್ಥ ಆಗುತ್ತೆ ನೋಡಿ. ಸಮ್ ಎಕ್ಸ್ಪ್ಲೇನಿಂಗ್ ಲಿಂಕ್ಸ್ ಆರ್ ಆನ್ ದ ಅದರ್ ಹ್ಯಾಂಡ್. ಅಂದರೆ ನಾವು ಯಾವ್ಯಾವ ಲಿಂಕ್ಸ್ ಯೂಸ್ ಮಾಡ್ತೀರಿ. ದೇರ್ ಫೋರ್, but, thereafter, the main, hereafter, in order to, purpose, disease, as a result of, so that, since, that is what, such is, then, this is how, hence, while, consequently, before, why, such that, implicit, of them, because, etc. Most users like that, because, but, and, like that. Now, technical words. ನಾವು ಯಾವ ಟೆಕ್ನಿಕಲ್ ವರ್ಡ್ಸ್ನ ಹೇಳ್ಬೇಕಂದ್ರೆ, ಸಮ್ಟೈಮ್ಸ್ ವೆನ್ ಎ ಟೀಚರ್ ಈಸ್ ಎಕ್ಸ್ಪ್ಲೇನಿಂಗ್ ಎ ಪರ್ಟಿಕ್ಯುಲರ್ ಫಿನಾಮಿನನ್ ಅಂದರೆ ಪ್ರೋಸೆಸ್ ಅಂತ ಅರ್ಥ. ಯೂಸ್ ಸಮ್ ಟೆಕ್ನಿಕಲ್ ಆ್ಯಂಡ್ ಡಿಫಿಕಲ್ಟ್ ವುಡ್ ಮೇಕ್ ದ ಎಕ್ಸ್ಪ್ಲನೇಷನ್ ಬಿಹೈಂಡ್ ಕಾಂಪ್ರೆನ್ಷನ್ ಆಫ್ ದ ಲಿಸ್ನರ್. ಅಂದರೆ ನಾವು ಯಾವ ಪ್ರೋಸೆಸ್ ಮಾಡ್ತಾ ಇದ್ರಿ ಅನ್ನೋದು ಅವ್ರಿಗೆ ಅರ್ಥ ಆಗಬೇಕು. ಇಟ್ ಈಸ್ ಡಿಫಿಕಲ್ಟ್ ಟು ಜಡ್ಜ್ ವೆದರ್ ಎ ನ್ಯೂ ಆ್ಯಂಡ್ ಟೆಕ್ನಿಕಲ್ ವರ್ಡ್ ಈಸ್ ಅಪ್ರೋಪ್ರಿಯೇಟ್ ಆರ್ ನಾಟ್ ವಿತೌಟ್ ಬೀಯಿಂಗ್ ಪ್ರಾಪರ್ಲಿ ಡಿಫೈನ್ಡ್ ಬೈ ದ teacher. Next, interesting to pupils. For an effective understanding of explanation by the pupil, it is essential to make it interesting. ಅಂದರೆ ನಾವು ಪಾಠ ಮಾಡುವಾಗ ವಿದ್ಯಾರ್ಥಿಗಳಿಗೆ ಇಂಟ್ರೆಸ್ಟ್ ಆಗಿರಬೇಕು. ದಿಸ್ ಕ್ಯಾನ್ ಬಿ ಅಚೀವ್ಡ್ ಬೈ ಟೇಕಿಂಗ್ ಎಕ್ಸಾಂಪಲ್ಸ್ ಫ್ರಮ್ ಡೈಲಿ ಎಕ್ಸ್ಪೀರಿಯನ್ಸಸ್. ಅಂದರೆ ನಾವು ದಿನನಿತ್ಯ
ನಾವು ದಿನನಿತ್ಯ ಮಾಡುವಂಥ ಕೆಲಸಗಳನ್ನು ಉದಾಹರಣೆ ತೆಗೆದುಕೊಂಡು ನಾವು ಆ ಹುಡುಗರಿಗೆ ಪಾಠ ಮಾಡಬೇಕಾಗುತ್ತೆ. ಯೂಸಿಂಗ್ ಸಿಂಪಲ್ ಸೆಂಟೆನ್ಸಸ್ಸಲ್ಲೇ ಹೇಳಬೇಕು, ಕಾಂಪ್ಲೆಕ್ಸ್ ಸೆಂಟೆನ್ಸಸ್ ಹೇಳಬಾರ್ದು, ಅಂದರೆ ಉದ್ದ ವಾಕ್ಯಗಳನ್ನ ಹೇಳಬಾರ್ದು. ಎಸ್ಟಾಬ್ಲಿಂಗ್ ಪ್ರೆಮಿಸಿಸ್ ಪ್ರಾಪರ್ಲಿ ಯೂಸಿಂಗ್ ಡಿಫ್ರೆಂಟ್ ಮೀಡಿಯಮ್ ಆಫ್ ಕಮ್ಯುನಿಕೇಷನ್, ಅಂದರೆ PPT ಮುಖಾಂತರ ಹೇಳಿದ್ರೂ ಅವ್ರಿಗೆ ಸ್ಟೂಡೆಂಟ್ಸ್ಗೆ ಇಂಟ್ರೆಸ್ಟ್ ಬರುತ್ತೆ. ಕ್ವಶನ್ಸ್ ಟು ಟೆಸ್ಟ್ ಪೀಪಲ್ಸ್ ಅಂಡರ್ಸ್ಟ್ಯಾಂಡಿಂಗ್, ನಾವು ಅವ್ರಿಗೆ ಎಲ್ಲ ಪಾಠ ಆದಮೇಲೆ ಕ್ವಶನ್ಸ್ ಕೇಳಬೇಕು, ಅದು ವಿದ್ಯಾರ್ಥಿಗೆ ಅರ್ಥ ಆಗೋ ಥರ ಕೇಳಬೇಕು. ದ ಎಫೆಕ್ಟಿವ್ನೆಸ್ ಆಫ್ ದ ಎಕ್ಸ್ಪ್ಲನೇಷನ್ ಕೆನ್ ಬಿ ಜಡ್ಜ್ಡ್ ಬೈ ಟೆಸ್ಟಿಂಗ್ ಪೀಪಲ್ಸ್ ಅಂಡರ್ಸ್ಟ್ಯಾಂಡಿಂಗ್, ಅಂದರೆ ವಿದ್ಯಾರ್ಥಿಗಳು ಎಷ್ಟು ಮಾತ್ರ ಇವತ್ತಿನ ತರಗತಿಯಲ್ಲಿ ಅರ್ಥ ಮಾಡ್ಕೊಂಡಿದ್ದಾರೆ ಅಂತ ನಾವು ಪ್ರಶ್ನೆಗಳನ್ನು ಕೇಳಬೇಕಾಗುತ್ತೆ. Teacher asks questions at the concluding stage to get feedback as how far he has been able to explain Pinam correctly, and to that extent pupils have understood it. Only a few questions may be asked for the purpose. ಅಂದರೆ ಈ ತರಗತಿಯಲ್ಲಿ ನಾವು ಪಾಠ ಮಾಡಿದ್ರಲ್ವ, ಅದು ವಿದ್ಯಾರ್ಥಿಗೆ ಎಷ್ಟು ಮಟ್ಟಿಗೆ ಅರ್ಥ ಆಗಿದೆ ಎಂದು ತಿಳಿದುಕೊಳ್ಳೋದಕ್ಕೆ ನಾವು ಪ್ರಶ್ನೆಗಳನ್ನು ಕೇಳಬೇಕು. ಪ್ರಶ್ನೆಗಳನ್ನು ಕೇಳುವಾಗ ಸಿಂಪಲಾಗಿ ಕೇಳಬೇಕು ಅಂತಂದ್ಬಿಟ್ಟು ಡಿಫಿಕಲ್ಟಾಗಿ ಕೇಳಬಾರ್ದು. ಓಕೆ, ಕವರಿಂಗ್ ಎಸೆನ್ಷಿಯಲ್ ಪಾಯಿಂಟ್ಸ್, ನಾವು ಇವಾಗಿರೋ ಚಾಪ್ಟ್ರಲ್ಲಿ ಅಂದರೆ ಇವಾಗಿರೋ ವಿಷಯದಲ್ಲಿ ನಾವು ಎಷ್ಟು ಕವರ್ ಮಾಡಬೇಕು, ಇವತ್ತಿನ ದಿನ ಎಷ್ಟು ಕವರ್ ಮಾಡಬೇಕು ಅಷ್ಟೇ ಕವರ್ ಮಾಡಬೇಕು. ನಾಳೆದು ಕೂಡ ಇವತ್ತು ಮಾಡಬಾರ್ದು. ಮೀನ್ಸ್ ಇನ್ ಎ ಕಾನ್ಸೆಪ್ಟ್ ದೀಸ್ ಮೇ ಬಿ ನಂಬರ್ ಆಫ್ ಅಟ್ರಿಬ್ಯೂಟ್ಸ್ ಆ್ಯಂಡ್ ನಾನ್ ಅಟ್ರಿಬ್ಯೂಟ್ಸ್ ಆ್ಯಂಡ್ ಜನರೇಷನ್ಸ್ ಆರ್ ಜನರಲೈಸೇಷನ್ಸ್ ಆ್ಯಂಡ್ ನಂಬರ್ ಆಫ್ ಇಂಟರ್ರಿಲೇಟೆಡ್ ಕಾನ್ಸೆಪ್ಟ್ಸ್, ಅಂದರೆ ಯಾವ್ಯಾವ ಕಾನ್ಸೆಪ್ಟ್ಸ್ಗೆ ಇಂಟರ್ರಿಲೇಟೆಡ್ ಇರುತ್ತೋ ಅದನ್ನು ತಗೊಬೇಕು, ಇಂಟರ್ ಇಲ್ದಿದ್ದು ತೊಗೊಬಾರ್ದು. ಇನ್ ಎ ಫೆನಾಮಿನನ್ ದೇರ್ ಮೇ ಬಿ ಸಮ್ ಡೆಫಿನೆಟ್ ಕಾನ್ಸ್ಟಿಟ್ಯೂಟ್ ಎಲಿಮೆಂಟ್ಸ್. ದ ಕಂಪ್ಲೀಟ್ ಎಕ್ಸ್ಪ್ಲನೇಷನ್ ಶುಡ್ ಕವರ್ ಆಲ್ ದ ಕಾನ್ಸೆಪ್ಟ್ಸ್, ಅಂದರೆ ನಾವು ಪಾಠ ಮಾಡೋದ್ರಲ್ಲಿ ಎಲ್ಲ ಕಾನ್ಸೆಪ್ಟ್ಸು ಕವರ್ ಆಗಿರಬೇಕು. ನಾವು ಇವಾಗ ನೋಡೋಣ ಅನ್ಡಿಸರಬಲ್ ಟೀಚರ್ ಬಿಹೇವಿಯರ್ ಏನು ಅಂತ. ಇರ್ರಿಲೆವೆಂಟ್ ಸ್ಟೇಟ್ಮೆಂಟ್ ಏನಂತ, ಇರ್ರಿಲೆವೆಂಟ್ ಸ್ಟೇಟ್ಮೆಂಟ್ಸ್ ಅಂತ ಏನಂತ ನೋಡೋಣ. ಸ್ಟೇಟ್ಮೆಂಟ್ಸ್ ವಿಚ್ ಆರ್ ನಾಟ್ ರಿಲೇಟ್ ಟು ದ ಫಿನಾಮಿನನ್ ಬೀಯಿಂಗ್ ಎಕ್ಸ್ಪ್ಲೈನ್ಡ್ ಆ್ಯಂಡ್ ವಿಚ್ ಡು ನಾಟ್ ಆ್ಯಡ್ ಟು ಅಂಡರ್ಸ್ಟ್ಯಾಂಡಿಂಗ್ ಆಫ್ ದ ಕಾನ್ಸೆಪ್ಟ್ ಆರ್ ಫಿನಾಮಿನಾ ಆರ್ ನೋನ್ ಆಸ್ ಇರ್ರಿಲೆವೆಂಟ್ ಸ್ಟೇಟ್ಮೆಂಟ್ಸ್. ಇರ್ರಿಲೆವೆಂಟ್ ಸ್ಟೇಟ್ಮೆಂಟ್ ಅಂದರೆ ಪಾಠ ಮಾಡುವಾಗ ಮಧ್ಯದಲ್ಲಿ ಯಾವುದೋ ಕಥೆ ಹೇಳ್ಬಿಡೋದು, ಪರ್ಸ್ನಲ್ ಲೈಫ್ ಕಥೆಗಳು ಹೇಳೋದು, ಆ ಥರ ಹೇಳಬಾರ್ದು. ಕಂಟಿನ್ಯೂ ಇರಬೇಕು, ಅಂದರೆ ಆ ಪಾಠಕ್ಕೆ ಸಂಬಂಧವಾಗಿದ್ದರೆ ಆ ಕಥೆ ಹೇಳ್ಬಹುದು ಅಷ್ಟೇ, ಬಿಟ್ಟರೆ ಆ ಕಥೆ ಹೇಳುವಾಗ ಅದರಲ್ಲಿರುವಂಥ ಕಾನ್ಸೆಪ್ಟ್ ಇರಬೇಕು. ಕಾನ್ಸೆಪ್ಟ್ ಇಲ್ಲಾಂದರೆ ಆ ಕಥೆ ಹೇಳಬಾರ್ದು. ಆದರೆ ಆರ್ phenomena known as irrelevant concepts. Such statements create confusion and distract the attention of the people from the topic. ಅಂದರೆ ಮಧ್ಯದಲ್ಲಿ ಆ ಕಥೆ ಹೇಳುವಾಗ ಏನಾಗುತ್ತೆ, ಅವರಿಗೆ ಯಾವ ಕಾನ್ಸೆಪ್ಟ್ ಅನ್ನೋದೇ ಮರ್ತೋಗ್ಬಿಡ್ತಾರೆ. ಈಗ ಸೈನ್ಸ್ ಮಾಡುವಾಗ ಕನ್ನಡ ಹೇಳಿದ್ರೆ ಅವ್ರಿಗೆ ಅರ್ಥನೇ ಆಗಲ್ಲ, ಆ ಥರ. ಎಕ್ಸಾಂಪಲ್, ವೆನ್ ವಿ ಟೇಕ್ ವೆಟ್ ಫ್ಲವರ್ಸ್ ಇನ್ ದ ಗ್ಯಾಸ್ ಜಾರ್ ಫಿಲ್ಡ್ ವಿತ್ ಕ್ಲೋರಿನ್, ಹ್ಯಾವ್ ಯು ಸೀನ್ ಕ್ಲೋರಿನ್ ಗ್ಯಾಸ್? The color of the flower is disappeared. This is very good properly of the gas. Do you like it? Bracketed phrases are the irrelevant statements. ಅಂದರೆ ನಾವು ಇವಾಗ ಏನು ಮಾಡ್ತಾ ಇದ್ದಾರೆ ಇದರಲ್ಲಿ, ವೆಟ್ ಫ್ಲವರ್ಸ್ ಇನ್ ಗ್ಯಾಸ್ ಜಾರ್ ಫಿಲ್ಡ್ ವಿತ್ ಕ್ಲೋರಿನ್, ಫ್ಲವರ್ಸಲ್ಲಿ ಗ್ಯಾಸ್ ಜಾರಲ್ಲಿ ಕ್ಲೋರಿನ್ ಹಾಕಿರ್ತೀರಿ. ಆವಾಗ ತೋರಿಸ್ಬಿಟ್ಟು ಕ್ಲೋರಿನ್ ಗ್ಯಾಸ್ ಗೊತ್ತಾ ನಿಮ್ಗೆ ಅಂತ ಕೇಳಿದ್ರೆ ಅವ್ರಿಗೆ ಕಲರ್ ಆಫ್ ಫ್ಲವರ್ ಇಸ್ ಡಿಸಪಿಯರ್ಡ್. ಆವಾಗ ಅವ್ರಿಗೇನು ಅರ್ಥನೇ ಆಗೋಲ್ಲ, ಏನು ಇಲ್ಲಿದೆ ಯಾವುದು ಅಂತ ಅರ್ಥ ಆಗೋಲ್ಲ. ಲ್ಯಾಕ್ ಆಫ್ ಕಂಟಿನ್ಯೂಟಿ, ವೆನ್ ಎವರ್ ಬ್ರೇಕ್ ಅಕರ್ಸ್ ಇನ್ ದ ಸೀಕ್ವೆನ್ಸ್ ಆಫ್ ಐಡಿಯಾಸ್ ಥಾಟ್ಸ್ ಕಂಟಿನ್ಯೂಟಿ ಈಸ್ ಲೈಕ್ ಟು ಬಿ ಡಿಸ್ಟರ್ಬ್ಡ್. ಅಂದರೆ ಕಂಟಿನ್ಯೂಟಿ ಇರಬೇಕು, ಕಂಟಿನ್ಯೂಟಿ ಇಲ್ಲ ಅಂದರೆ ಅವ್ರಿಗೆ ಡಿಸ್ಟರ್ಬ್ ಆಗುತ್ತೆ. ಲ್ಯಾಕ್ ಆಫ್ ಫ್ಲೂಯೆನ್ಸಿ, ಇಟ್ ಮೇ ಅಕರ್ ವೆನ್ ಸೆಂಟೆನ್ಸಸ್ ರಿಮೈನ್ ಇನ್ಕಂಪ್ಲೀಟ್ ಆರ್ reformulated in the middle of an earlier statement. Vargual words are expressions which fail to make something explicit are known as vargual words. These words or expressions make the explanation less clear, such as you see, you know, correct, some, type of, almost, few, many, something, in fact, actually, the rest. Okay, now take that one example, how to write lesson plan of skill of explanation. Okay, only skill of explanation. Class is 8th standard, subject English, date you see that, time 6 minutes, topic the cat, seller and monkeys. All of you know that, no, this is a very good story. Concept, capsular intelligence. First, teacher good morning students. They will tell good morning sir. Teacher, casual tone, today we shall discuss small concept in English.
Students, what they tell? Okay, sir. Now, beginning statement. In surroundings, so many intelligent, brave, talent person are there. Today's class discuss about capsular intelligence, about topic of capsular and monkeys. This is the beginning statement. A capsular was carrying caps to a fair. The day was hot and he was tired. ಅಂದರೆ ಒಬ್ಬ ಕ್ಯಾಪ್ಸಲರ್ ಏನು ಮಾಡ್ತಾನೆ, ಕ್ಯಾಪ್ಸ್ನ ತೆಗೆದುಕೊಂಡು ಹೋಗ್ತಾ ಇರ್ತಾನೆ. ಆವಾಗ ಬಿಸಿಲಿರೋದ್ರಿಂದ ಅವ್ರು ಏನು ಮಾಡ್ತಾರೆ, ತುಂಬ ಟಯರ್ಡ್ ಆಗಿರ್ತಾನೆ. ಈ ಸ್ಯಾಟ್ ಅಂಡರ್ ಎ ಬಿಗ್ ಬನ್ಯಾನ್ ಟ್ರೀ, ಅಂದರೆ ಆಲದ ಮರದ ಕೆಳಗಡೆ ಕೂತ್ಕೊತಾನೆ. ಆವಾಗ ಈ ಕ್ಯಾಪ್ ದ ಬಂಡಲ್ ಆಫ್ ಕ್ಯಾಪ್ಸ್ ಬೈ ಈಸ್ ಸೈಡ್ ಆ್ಯಂಡ್ ಸ್ಲೆಪ್ಟ್. ಆದರೆ ಅವನು ಎತ್ತಿಟ್ಕೊಂಡಿದ್ದಂಥ ಕ್ಯಾಪ್ಸ್ನೆಲ್ಲ ಏನು ಮಾಡ್ತಾನೆ, ಪಕ್ಕಕ್ಕೆ ಇಕ್ಕೊತಾನೆ. ಆಫ್ಟರ್ ಸಮ್ ಟೈಮ್ ಹಿ ವೇಕ್ ಅಪ್, ಈಸ್ ಬಂಡಲ್ ಆಫ್ ಕ್ಯಾಪ್ ವಾಸ್ ನಾಟ್ ದೇರ್. ಆ ಪಕ್ಕದಲ್ಲಿದ್ದಿದ್ದು ಕ್ಯಾಪ್ ಇಕ್ಕಿಬಿಟ್ಟು ಮಲ್ಕೊಂಡಲ್ವಾ, ಆ ಮತ್ತೆ ಎದ್ದೇಳಿ ನೋಡಿದ್ರೆ ಆ ಕ್ಯಾಪ್ಸ್ ಇರಲ್ಲ. ಅದಕ್ಕೆ ಅವನೇನು ಮಾಡಿ, ಎ ಫ್ಯೂ ಕ್ಯಾಪ್ಸ್ ವರ್ ಲೈಯಿಂಗ್ ಹಿಯರ್ ಆ್ಯಂಡ್ ದೇರ್. ಈ ವಾಸ್ ಶಾಕ್ಡ್, ಈ ಲುಕ್ಡ್ ಫಾರ್ ಈಸ್ ಕ್ಯಾಪ್ಸ್ ಎವ್ರಿವೇರ್. ಆವಾಗ ಅವನು ಎದ್ದೇಳಿ ಹುಡುಕ್ತಾನೆ, ಎಲ್ಲಿ ಬಿದ್ದೋಯ್ತು ನನ್ನ ಕ್ಯಾಪ್ಸು, ಯಾರು ಎತ್ಕೊಂಡು ಹೋದ್ರು ಅಂತ ಅಂದ್ಬಿಟ್ಟು. ದೇರ್ ವಾಸ್ ಎ ನೋ ಒನ್ ಅರೌಂಡ್, ಯಾರೂ ಕಾಣಿಸಲ್ಲ. ದೆನ್ ಈ ಲುಕ್ಡ್ ಅಪ್, ಆವಾಗ ಅವ್ನು ಮೇಲಕ್ಕೆ ನೋಡ್ತಾನೆ. ಈ ಸಾ ಎ ನಂಬರ್ ಆಫ್ ಮಂಕೀಸ್, ಈಚ್ ಆ್ಯಡ್ ಎ ಕ್ಯಾಪ್ ಆನ್ ಇಟ್ಸ್ ಹೆಡ್. ಅಂದರೆ ಎಲ್ಲ ಮಂಕಿಗಳು, ಅಂದರೆ ಎಲ್ಲ ಕೋತಿಗಳ ಕೈಯಾಗೂ ಒಂದೊಂದು ಕ್ಯಾಪ್ಗಳಿರ್ತವೆ. ಈ ಬೆಗ್ಗಡ್ ಮಂಕಿ ಟು ಗಿವ್ ಬ್ಯಾಕ್ ಹೀಸ್ ಕ್ಯಾಪ್ಸ್ ಆ್ಯಂಡ್ ದೇ ಲಾಫ್ ಲೌಡ್ಲಿ ಅಟ್ ಹಿಮ್. ದೆನ್ ಹಿ ಥಾಟ್ ಆಫ್ ಎ ಪ್ಲ್ಯಾನ್. ಆವಾಗ ಕೋತಿಗಳು ಕೇಳ್ತಾರೆ, ಅಂದರೆ ಕೊಡು, ನನ್ನ ಕ್ಯಾಪ್ ಕೊಟ್ಬಿಡು ಅಂತ ಕೇಳಿದಾಗ ಅವು ನಗಿತವೆ. ಈ ರಿಮೂವ್ಡ್ ದ ಕ್ಯಾಪ್ ಫ್ರಮ್ ಹೀಸ್ ಹೆಡ್ ಆ್ಯಂಡ್ ಥ್ರೋ ಇಟ್ ಆ್ಯಂಡ್ ದ ಮಂಕೀಸ್. By looking at these, each monkey removed the cap from its head and threw it at him. The capsular quickly picked up all the caps, bundled them up and left the place. ಅವಾಗ ಏನು ಮಾಡ್ತಾರೆ, ಕ್ಯಾಪನ್ನು ತೆಗಿತಾರೆ. ಕ್ಯಾಪನ್ನು ತೆಗೆದು ಕೆಳಗಡೆ ಬಿಸಾಕ್ತಾರೆ. ಆವಾಗ ಕೋತಿಗಳು ಸಹ ಕ್ಯಾಪನ್ನು ತೆಗೆದು ಕೆಳಗಡೆ ಬಿಸಾಕ್ತವೆ. ಎಂಡಿಂಗ್ ಸ್ಟೇಟ್ಮೆಂಟ್ ಏನು ಹೇಳಬೇಕು? ಟುಡೇ ಲೆಟ್ ಅಸ್ ಲರ್ನ್ ಅಬೌಟ್ ಕ್ಯಾಪ್ಸುಲರ್ ಇಂಟೆಲಿಜೆನ್ಸ್ ಇನ್ ಟಾಪಿಕ್ ದ ಕ್ಯಾಪ್ಸುಲರ್ ಅಂಡ್ ದ ಮಂಕೀಸ್. Teacher asked some questions. The capsular were carrying caps. Why capsular shocked? What plan thought of capsular? Okay, in this a capsular to left the place. The underlined words are after, then, and then, by. These are the linking words. What? Linking words. Thanks.